ಇವತ್ತು ನಮ್ಮ ನೀತು ಅವರ ಟಿಟ್ ಫಾರ್ ಟ್ಯಾಟೂ ಸ್ಟುಡಿಯೋ ಓಪನ್ ಆಗ್ತಾ ಇದೆ. ನಾನು ಇವತ್ತಿಲ್ಲಿ ಬಂದಿರೋದು ಫಸ್ಟ್ ಗೆಸ್ಟ್ ಆಗಿ ನಾನೇ ಬಂದ್ಬಿಟ್ಟಿದ್ದೀನಿ. ಸೊ ಕಂಗ್ರ್ಯಾಚುಲೇಷನ್ಸ್ ನೀತು, ತುಂಬ ಖುಷಿ ಆಗ್ತಾ ಇದೆ. ನಮ್ಮಲ್ಲಿ ಸ್ಪೆಷಲಿ ಬಿಗ್ ಬಾಸ್ನಲ್ಲಿ ಈ ರೀತಿಯಾಗಿ ಸ್ಟೋರು ಔಟ್ಲೆಟ್ ಅಂತ ಓಪನ್ ಮಾಡ್ತಿರೋರಲ್ಲಿ ಐ ಥಿಂಕ್ ನಾವೇ ಮುನ್ನುಗ್ತಾ ಇದ್ದೀವಿ. ಸೊ ಐ ಥಿಂಕ್ ಈ ಥರ ಇನ್ನೊಂದಷ್ಟು ನಮ್ಮಲ್ಲಿರೋರಾಗಲಿ ಅಥವಾ ಹೊರಗಡೆ ಎಲ್ಲಾದರೂ ಸರಿ ಹೆಣ್ಮಕ್ಳು ಏನು ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅವ್ರಿಗೆಲ್ಲರೂ ಎಲ್ಲ ಜಾಗದಲ್ಲೂ ಸಪೋರ್ಟ್ ಮಾಡಲಿ. ನೀತು ಅವರ ಸ್ಟುಡಿಯೋ ಇವತ್ತು ಓಪನ್ ಆಗ್ತಿರೋದು ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನಾನು ಯಾವತ್ತೂ ಟ್ಯಾಟೂ ಹಾಕ್ಸ್ಕೋಬೇಕು ಅಂತ ಅನ್ಕೊಂಡಿಲ್ಲ, ಬಟ್ ಮೇ ಬಿ ಐ ಥಿಂಕ್ ಓವರ್ ಇಟ್. ನೀತು ಅವ್ರ ಕೈಯಲ್ಲಿ ನಾನು ಏನಾದರೂ ಸಣ್ಣ ಪುಟ್ಟದಾಗ ಏನಾದರೂ ಒಂದು ಟ್ಯಾಟೂ ಹಾಕ್ಸ್ಕೋತೀನಿ. ಐ ಡೋಂಟ್ ನೋ ವೆನ್, ಬಟ್ ಎಸ್ ಯಾವತ್ತಾದ್ರೂ ಲೈಫಲ್ಲಿ ನಾನು ಟ್ಯಾಟೂ ಹಾಕ್ಸ್ಕೋತೀನಿ ಅಂದ್ರೆ ಇಟ್ ವಿಲ್ ಬಿ ಓನ್ಲಿ ನೀತು. ಎಸ್ ಅದೇ ಹೇಳ್ತಾ ಇದ್ದೀನಿ. ಐ ವಾಸ್ ಅಪೋಸಿಟ್ ಟು ಟ್ಯಾಟೂ ಆಲ್ಮೋಸ್ಟ್ ಟಿಲ್ ನಾವು. ಯಾಕೆ ಅಂತಂದ್ರೆ ಅದು ಪರ್ಮನೆಂಟ್ ಆಗಿ ಉಳ್ಕೊಂಡ್ಬಿಡುತ್ತೆ ನಮ್ಮ ಬಾಡಿನಲ್ಲಿ ಅಂತ ಹೇಳ್ಬಿಟ್ಟು ನಾನು ಯಾವತ್ತೂ ಟ್ಯಾಟೂನ ಸಪೋರ್ಟ್ ಮಾಡ್ತಿರಲಿಲ್ಲ. ಬಟ್ ದೀಸ್ ಡೇಸ್ ಐ ವಾಸ್ ಥಿಂಕಿಂಗ್ ದಟ್ ಏನಾದರೂ ಒಂದು ನಮ್ಮ ಜೊತೆನಲ್ಲಿ ಬರಬೇಕು ಲೈಫ್ ಟೈಮ್ ಮುಗಿದ್ಮೇಲೂ, ಅಂದರೆ ನಮ್ಮ ಪ್ರಾಣ ಹೋದ್ಮೇಲೂ ನಮ್ಮ ಜೊತೆನಲ್ಲಿ ಇರುತ್ತೆ ಅಂದರೆ ಅದು ಟ್ಯಾಟೂ ಮಾತ್ರ ಅಂತ ಅಂದ್ಬಿಟ್ಟು ದಟ್ ಐ ಲರ್ನ್ ಫ್ರಮ್ ನೀತು. ಆ್ಯಕ್ಚುಲಿ ಇದನ್ನು ಅವರೇ ಹೇಳ್ಕೊಟ್ಟಿದ್ದು. ಸೊ ಹಾಗಾಗಿ ಇಫ್ ಅಟ್ ಆಲ್ ನನ್ನ ಲೈಫ್ನಲ್ಲಿ ಟ್ಯಾಟೂ ಅಂತ ಬಂತು ಅಂತಂದರೆ ಇಟ್ ವಿಲ್ ಬಿ ಓನ್ಲಿ ನೀತು ಅವ್ರು ಹಾಕುವಂಥ ಟ್ಯಾಟೂ ಆಗಿರುತ್ತೆ. ಸೊ ಕಂಗ್ರ್ಯಾಚುಲೇಷನ್ಸ್, ಒಳ್ಳೇದಾಗಲಿ. ಇದೇ ರೀತಿಯಾಗಿ ಇನ್ನೊಂದಷ್ಟು ಅಚೀವ್ಮೆಂಟ್ಸ್ ಮಾಡಿ. ಐ ಆಮ್ ಸೋ ಪ್ರೌಡ್ ದಟ್ ನೀತು ಅವರ ಅಚೀವ್ಮೆಂಟ್ಸ್, ಲೈಫ್ ಜರ್ನಿ ಏನೇ ನೋಡಿದ್ರು ಇಲ್ಲಿ ಮಾತ್ರ ಅಲ್ಲ, ಅಲ್ಲಿ ಒಳಗಡೆನೂ ನಾವು ಇದ್ರ ಬಗ್ಗೆ ಬಹಳಷ್ಟು ಸಲ ಡಿಸ್ಕಸ್ ಮಾಡಿದ್ದೀವಿ. ಬಿಕಾಸ್ ಇವ್ರೇನಾದರೂ ಅಲ್ಲಿ ತುಂಬ ಕನ್ಫ್ಯೂಷನ್ ಅಂತ ಹೇಳ್ತಾ ಇದ್ವಿ ನಾವು, ಇನ್ಕ್ಲೂಡಿಂಗ್ ಮೀ ಅಥವಾ ಎಲ್ಲರೂ ಹೇಳ್ತಾ ಇದ್ವಿ. ಬಟ್ ಐ ಆಲ್ವೇಸ್ ಯೂಸ್ ಟು ಹ್ಯಾವ್ ದಿಸ್ ಕ್ವೆಶನ್, ಅವ್ರ ಲೈಫ್ನಲ್ಲಿ ಎಂತೆಂಥ ಡಿಸಿಷನ್ಸ್ನ ತೊಗೊಂಡಿದ್ದಾರೆ, ಎಂತೆಂಥ ಚೇಂಜ್ ಓವರ್ ತೊಗೊಂಡು ಬಂದಿದ್ದಾರೆ ಅವರ ಲೈಫ್ ಸ್ಟೈಲಲ್ಲಿ, ಅವ್ರ ಮನೆಯವರಲ್ಲಿ, ಅವರಲ್ಲಿ, ಅವ್ರ ಬಾಡಿಯಲ್ಲಿ ಎಲ್ಲ. ಅಂದರೆ ಇಟ್ ಟೇಕ್ಸ್ ಅ ಲಾಟ್. ನಾರ್ಮಲ್ ಆಗಿರೋರು ಯಾರೂ ಅದನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಅವಾಗಲೂ ಯೋಚನೆ ಮಾಡ್ತದೆ ನನ್ನ ಲೈಫಲ್ಲಿ ಹೆಂಗೆ ತೊಗೊಂಡ್ರು ಇವ್ರು ಇಷ್ಟು ದೊಡ್ಡ ದೊಡ್ಡ ಡಿಸಿಷನ್ಸ್ನ ಅಂತ. ಸೊ ಟುಡೇ ವಿ ಕ್ಯಾನ್ ಸಿ ಅವ್ರು ತೊಗೊಂಡಿರುವಂಥ ಡಿಸಿಷನ್ನಿಂದ ಅವ್ರು ಎಲ್ಲಿ ನಿಂತಿದ್ದಾರೆ ಅಂತ. ಎಲ್ಲ ಲೈಫಲ್ಲೂ ಏನಾದರೂ ಒಂದು ಕಾಂಪ್ಲಿಕೇಶನ್ಸ್ ಇದ್ದೇ ಇರುತ್ತೆ. ಸೊ ಇವರಷ್ಟೇ ಸ್ಟ್ರಾಂಗ್ ಆಗಿ ಎಲ್ಲರೂ ಸ್ಟ್ರಾಂಗ್ ಡಿಸಿಷನ್ಸ್ ತಗೊಳ್ಳಿ, ಲೈಫಲ್ಲಿ ಮುಂದೆ ಬರಲಿ, ಇನ್ಕ್ಲೂಡಿಂಗ್ ಮೀ. ಸೊ ಐ ವಿಶ್ ಎವ್ರಿಬಡಿ ಆಲ್ ದಿ ಬೆಸ್ಟ್. ಸ್ಪೆಷಲಿ ನೀತು ತುಂಬ ಚೆನ್ನಾಗಾಗಲಿ. ತನಿಷಾ ನಂಗೆ ಬಿಗ್ ಬಾಸ್ ಮನೇಲಿ ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಅಂದ್ರೆ ಬಿಗಿನಿಂಗ್ ಅಲ್ಲಿ ಅಷ್ಟು ಕನೆಕ್ಟ್ ಆಗ್ತಿರ್ಲಿಲ್ಲ. ಸೊ ಯಾರಾದ್ರೂ ಅಷ್ಟೇ ಒಂದೇ ಸತಿ ನಾವು ಬಿಗ್ ಬಾಸ್ ಮನೆ ಒಳಗಡೆ ಆಗ್ತಾ ಗೊತ್ತಾಗಲ್ಲ ಯಾರು ಹೆಂಗೆ ಅಂತ. ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಫ್ ಮಾಡ್ತಾರೆ. ಬಟ್ ಡೇ ಬೈ ಡೇ ನಮ್ಗೆ ಸೊ ಅದೇ ರೀತಿ ಸಪೋರ್ಟ್ ಕೊಟ್ರು ತನಿಷಾ. ಸೊ ಅದರಿಂದ ನಾನು ಕ್ಯಾಪ್ಟನ್ ಕೂಡ ಆದೆ. ಸೊ ಗ್ರಾಟಿಟ್ಯೂಡ್ ಯಾವತ್ತೂ ಇರುತ್ತೆ. ಲೈಕ್ ಅ ಫ್ಯಾಮಿಲಿ. ಯಾವತ್ತಾದ್ರೂ ಅಷ್ಟೇ ಏನಾದ್ರು ಏನೋ ಸಜೆಷನ್ ಬೇಕು, ಏನಾದ್ರು ಸಪೋರ್ಟ್ ಬೇಕಂದ್ರೆ ಕೇಳ್ತೀನಿ ತನಿಷಾಗೆ. ಸೊ ಶಿ ಇಸ್ ಅ ಸ್ವೀಟ್ ಹಾರ್ಟ್.